ಸರ್, ಇನ್ನೊಂದು ವಿವಾದಾತ್ಮಕ ಹೇಳಿಕೆ ಕೊಡ್ತಾರೆ. ಮಸೀದಿಗಳು ಇರೋ ಜಾಗದಲ್ಲಿ ಸ್ಥಾನಗಳಿರುತ್ತೆ, ಇನ್ನೆಲ್ಲ ಮಸೀದಿಗಳು ಕೂಡ ಬಾಬ್ರಿ ಮಸೀದಿ ಅಂತ ಮಾಡ್ತೀವಿ ಅನ್ನೋ ಹೇಳಿಕೆ. ಸರ್ ನೋಡಿ, ಪ್ರಚೋದನಕಾರಿ ಹೇಳಿಕೆ ಸರ್. ಇವತ್ತು ಎಲ್ಲ ಧರ್ಮದವರು ನಾವು ಅನ್ಯೋನ್ಯವಾಗಿದ್ದೀವಿ ಸರ್. ಇವ್ರು ಚೆನ್ನಾಗೇ ಇರ್ತಾರೆ, ಅನಂತಕುಮಾರ್ ಹೆಗಡೆ, ಇವರು BJP MP ಗಳು, ಮಿನಿಸ್ಟ್ರಿಗಳು, MLAಗಳು, ಅವ್ರ ಮಕ್ಕಳುಗಳನ್ನ ಫಾರಿನ್ಗಳಲ್ಲಿ ಓದಿಸಿ ಸೇಫ್ ಜಾಗದಲ್ಲಿ ಇಡ್ತಾರೆ. ಪಾಪ ಇವ್ರು ನಂಬ್ಕೊಂಡು ಎಲ್ಲಾದ್ರೂ ಬೀದಿಗಳಲ್ಲಿ ಹುಡುಗರು ಇವ್ರ ಹೇಳಿಕೆಗಳಿಂದ ಎಕ್ಸೈಟ್ ಆಗಿ ಗಲಾಟೆಗಳು ಮಾಡ್ಕೊಂಡು ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದರೆ ಇವ್ರು ಹೋಗ್ಬಿಟ್ಟು ಒಂದು ಧರಣಿ ಮಾಡಿ ಬರ್ತಾರೆ. ಆ ಕುಟುಂಬಕ್ಕೆ ಯಾರು ಸರ್ ಆಗ್ತಾರೆ? ನಿಮಗೆ ತಾಕತ್ತಿದ್ರೆ BJP ಅವ್ರಿಗೆ ಹೇಳ್ತಾ ಇದ್ದೀನಿ, ಹೋರಾಟ ಮಾಡಬೇಕು, ಫೈಟ್ ಮಾಡಬೇಕು ಅಂದರೆ ಫಸ್ಟ್ ನಿಮ್ಮ ಮಕ್ಕಳನ್ನ ಫಸ್ಟ್ ಲೈನಲ್ಲಿ ನಿಲ್ಲಿಸಿ, ಇಲ್ಲ ನೀವು ನಿಂತ್ಕೊಳ್ಳಿ. ಪಾಪ ಬಡವ್ರ ಮಕ್ಕಳು, ಮಿಡಲ್ ಕ್ಲಾಸ್ ಮಕ್ಕಳು ನಿಮ್ಮ ಟೆಂಪ್ಟ್ ಹೇಳಿಕೆಗಳಿಂದ ಹಾಳಾಗ್ತಾ ಇದ್ದಾರೆ ರೀ. ಅನಂತಕುಮಾರ್ ಹೆಗಡೆ ಅವರೇ, ನಾನು ಹೇಳೋದು ಇಷ್ಟೇ, ಅದಕ್ಕೆ ಕೋರ್ಟ್ ಇದೆ. ಇದು ಸೆನ್ಸಿಟಿವ್ ಮ್ಯಾಟರ್ ಸರ್. ನಾಳೆ ಎಲ್ಲೋ ಒಂದು ಹಳ್ಳಿಗಳಲ್ಲಿ ಗಲಾಟೆಗಳಾಗಿ ಹುಡುಗರು ಹೊಡೆದಾಡ್ಕೊಂಡು ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದರೆ ಅನಂತಕುಮಾರ್ ಹೆಗಡೆ ಬರ್ತಾರ? ಒಬ್ಬನಾದ್ರೂ ಯಾರಾದ್ರೂ ಒಬ್ರಿಗೆ ಹೆಚ್ಚು ಕಡಿಮೆ ಆದರೆ ಏನು ಮಾಡಿದ್ದಾರೆ? ಇವರು ಕಲಹ ಸೃಷ್ಟಿಸ್ತಾ ಇದ್ದಾರೆ. ನಾನಂತೂ ನಮ್ಮ ಸರ್ಕಾರ ರಿಕ್ವೆಸ್ಟ್ ಮಾಡ್ತೀನಿ, ಇಂಥವ್ರನ್ನ ಇಷ್ಟೊತ್ತಿಗೆ FIR ಹಾಕಿ ಒಳಗಾಕ್ಬೇಕಾಗಿತ್ತು. ಇನ್ನೂ ಇವ್ರನ್ನ ಆಚೆ ಬಿಟ್ಟಿದ್ದಾರೆ ಅನ್ನೋದೇ ನನಗೆ ಬೇಜಾರು. ಮೋಸ್ಟ್ಲಿ ನಮ್ಮ ಸರ್ಕಾರ ಕಠಿಣ ಕ್ರಮ ತಗೊಳುತ್ತೆ. ಅನಂತಕುಮಾರ್ ಹೆಗಡೆ ಅವ್ರಿಗೆ FIR ಹಾಕಿ ಒಳಕ್ಕಾಗ್ಬೇಕು ಯಾರಾದ್ರೇನು. ಈಗ ಈ ಹೇಳಿಕೆಗಳಿಂದ ಸಮಸ್ಯೆ ಆದರೆ ಯಾರಿಗೆ ತೊಂದರೆ? ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಬಂದರೆ? ಅನಂತಕುಮಾರ್ ಹೆಗಡೆ ಅವರೇ, ಕಂಟ್ರೋಲ್ ಯುವರ್ ಟಂಗ್. ಮತ್ತೆ ಹೇಳ್ತಿದ್ದೀನಿ, ಕಂಟ್ರೋಲ್ ಯುವರ್ ಟಂಗ್.